ಪದೇ ಪದೇ ನನ್ನ ಶಿವ ಭಕ್ತರ ಮೇಲೆ ದರ್ಪ ತೋರಿಸಿದರೆ ಈ ಹಂಸ ನಿನ್ನಲೇ ನಿನ್ನ ವಧೆ ಏ ದುಷ್ಟ ಸರ್ಪಕಾಯ ಧರ್ಮದಿಂದ ಶರಣಾದರೆ ನನ್ನಿಂದಲೇ ನಿನಗೆ ಪ್ರಾಣದಾನ ಅಧರ್ಮದಿಂದ ಕಡಕಿಳಿದ್ರೆ ನನ್ನಿಂದಲೇ ಶಿರಚ್ಛೇದನ. ವಾಂಛಿತಾಪುರದ ಘನತೆ ಗೌರವದ ಜ್ಯೋತಿ ಆರಿ ಹೋಗುವಂತ ಮುನ್ಸೂಚನೆ ಕಾಣುತ್ತಿದೆ ಪ್ರಭು. ನೀಲಗಂಗಾ, ಈ ಅಂತಃಪುರದ ಅಂತರಂಗದ ಗಾಸಿಗೊಳಿಸುವ ಅಪಸ್ವರದ ಮಾತೇಕೆ? ಯಾಕೆ ಈ ಕಣ್ಣೀರಧಾರೆ ನೀಲಗಂಗಾ? ನಮ್ಮ ಭವಿಷ್ಯವನ್ನೇ ಬೆಳಗಬೇಕಾಗಿದ್ದ ನಮ್ಮ ತರುಣೆ ವರುಣಿಕ ಎಂಥ ಕೆಲಸವನ್ನೇ ಮಾಡಿದ್ಲು ಗೊತ್ತಾ? ನಮ್ಮ ಶತ್ರುವಾದ ಆ ಸರ್ಪಕಾಯನ ಮಗ ಆ ವಜ್ರಾಕೃಷ್ಣನ ಜೊತೆ ಪ್ರೇಮ ಸಂಬಂಧವನ್ನು ನಿಜ ಪ್ರಭು, ಲೆಕ್ಕವಿಲ್ಲದಷ್ಟು ಸ್ವಯಂವರವನ್ನು ಏರ್ಪಡಿಸಿದ್ರು ಕೂಡ ವರುಣಿಕಳನ್ನು ವರಿಸುವವರ ಯಾರೂ ಸಿಕ್ಕಿರಲಿಲ್ಲ. ಆದ್ದರಿಂದ ಅವಳ ಆಯ್ಕೆ ಆ ಶಿವನ ಪ್ರಸಾದವೇ? ಅದೆಂದಿಗೂ ಸಾಧ್ಯವಿಲ್ಲ ನೀಲಗಂಗಾ, ಅದೆಂದಿಗೂ ಸಾಧ್ಯವಿಲ್ಲ. ಸಮಾಧಾನ ಪ್ರಭು, ಸಮಾಧಾನ. ಸಮಾಧಾನ? ಇನ್ನೆಲ್ಲಿಂದ ಸಮಾಧಾನ ನೀಲಗಂಗಾ? ಇನ್ನೆಲ್ಲಿಂದ ಸಮಾಧಾನ? ಸಾಮ ದಾನ ಭೇದ ದಂಡ ಇವೆಲ್ಲವೂ ನಮ್ಮ ರಾಜನೀತಿಯಲ್ಲಿ ಅನುಸರಿಸುವ ಮಾರ್ಗ. ಪ್ರಜೆಯಾದರೂ ಸರಿ, ಸುತೆಯಾದರೂ ಸರಿ, ತಪ್ಪಿಗೆ ದಂಡವೇ ಯೋಗ್ಯ. ಶಿವ ಶಿವ, ಬೇಡ. ಜನ್ಮದಾತ ಯಾರು ಅಂತ ಗೊತ್ತಿರದ ಆ ಮಗು, ಅನಾಥ ಮಗು ಅಜೇಂದ್ರನಿಗೆ ತಾಯಿ ಸ್ಥಾನ ನೀಡಿದವಳು ವರುಣಿಕಾ.
ಜನ್ಮ ನೀಡಿದ ತಂದೆ ಇವತ್ತು ಬರಬಹುದು, ನಾಳೆ ಬರಬಹುದು ಅಂತ ಸದಾ ಶಿವನ ಸನ್ನಿಧಿಯಲ್ಲಿ ಬದುಕುತ್ತಿರುವ ಆ ಅಜೇಂದ್ರನಿಗೆ ಪ್ರೀತಿ ವಾತ್ಸಲ್ಯ ನೀಡಿದವಳು ನನ್ನ ಸುತೆ ವರಣಿಕಾ. ಪ್ರಭು, ಬಹುಜನ ಸುಖಾಯ ಬಹುಜನ ಹಿತಾಯ ಎಂಬ ತತ್ವಕ್ಕೆ ಕಾರಣೀಕರ್ತರಾದವರು ತಾವು. ಹೀಗಿರ್ಬೇಕಾದ್ರೆ ಜನ್ಮ ನೀಡಿದ ಸುದಿಯ ಅವಳ ಸ್ವಾತಂತ್ರ್ಯಕ್ಕೆ ನಿಮ್ಮ ಧಿಕ್ಕಾರವೇ? ಚಿತ್ತ ಮತ್ತು ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿರಿಸಿಕೊಂಡು ನಾವು ಪ್ರಪಂಚವನ್ನೇ ನೋಡಬೇಕು. ಇದು ನನ್ನ ಸಿದ್ಧಾಂತ. ಅಂದರೆ ವರುಣಿಕಾ ಶತ್ರುವಿನ ಪುತ್ರನ ಜೊತೆ ಅನುರಕ್ತಳಾಗಿದ್ದು ಮಹಾ ಅಪರಾಧ. ಸ್ವಾಮಿ, ಅಂತಿಮವಾಗಿ ನಿಮ್ಮ ನಿರ್ಧಾರ? ಯುವರಾಣಿ ವರುಣಿಕಾ ವಜ್ರಕೋಶನೊಂದಿಗೆ ವಿವಾಹವಾದರೆ ಇದೇ ಖಡ್ಗದಿಂದ ನನ್ನ ನನ್ನ ಮಾಂಗಲ್ಯದ ಮೇಲೊಡೆ ದಯವಿಟ್ಟು ಇಂತಹ ಅಪಶಕುನದ ನುಡಿಗಳನ್ನು ಆಡದಿರಿ ಸ್ವಾಮಿ, ಆಡದಿರಿ. ನೀಲಗಂಗಾ, ವರುಣಿಕ ಶಿವ ನೀಡಿದ ವರಪ್ರಸಾದ. ಹೃದಯಾಂತರಾಳದಲ್ಲಿ ಪರಮಾತ್ಮನನ್ನೇ ಒಲಿಸಿಕೊಳ್ಳಬೇಕೇ ಹೊರತು ಪರಪುರುಷನಲ್ಲ. ಇದು ನಮ್ಮ ರಾಜ್ಯ ನೀತಿಗೆ ವಿರುದ್ಧ. ಮಹಾರಾಜ, ಈ ರೀತಿ ಭಾವೋದ್ವೇಗಕ್ಕೆ ಒಳಗಾದ್ರೆ ಪ್ರಜೆಗಳ ಗತಿ ಏನು? ನೀಲಗಂಗಾ, ಸತ್ಯ ಧರ್ಮಕ್ಕಾಗಿ ನಮ್ಮ ಶಿರ ಧರೆಗುರುಳಿದರೂ ಚಿಂತೆ ಇಲ್ಲ. ವಾಂಚಿತಪುರದ ಘನತೆ ಗೌರವ ಎಂದು ಶಿರ ನೆಲಕೊಳ್ಳಬಾರದು. ಇದು ಈ ಮಹಾರಾಜ ಹಂಸಾನಂದನ ತತ್ವ. ಸ್ವಾಮಿ, ಈ ನಿಮ್ಮ ಕೋಪ ಆವೇಶ ಮೋಡದ ನೆರಳಿನಂತೆ ಕ್ಷಣಿಕ. ನಡೆಯಿರಿ, ನಮ್ಮ ಕಂದ ಅಜೇಂದ್ರ ನಮ್ಮ ದಾರಿಯನ್ನೇ ಕಾಯುತ್ತಿರಬಹುದು. ಶುಚಿರ್ಭೂತರಾಗಿ ಶಿವನ ಸನ್ನಿಧಿಗೆ ತೆರಳೋಣ. ನೀಲಗಂಗಾ, ನೀನು ನನ್ನ ಸಹಧರ್ಮಚಾರಿಣಿ. ಅಧರ್ಮಕ್ಕೆ ಯಾವತ್ತೂ ತಲೆ ತಗ್ಗಬಾರದು, ತಲೆ ತಗ್ಗಿಸಲು ಬಾರದು. ನಿನ್ನ ಒಡೆಯ ಯಾರೋ ಹಂಸಾನಂದ ಮಹಾರಾಜ. ಪ್ರಜೆಗಳಿಗೋಸ್ಕರ ಪ್ರಾಣ ನೀಡಲು ಸಿದ್ಧ. ಅದೇ ಪ್ರಜೆಗಳಿಂದ ತಪ್ಪಾದರೆ ತಲೆ ತೆಗೆಯಲು ಸಿದ್ಧ. ನಡೆ ನೀಲಗಂಗಾ.